ಲಕ್ಷಕ್ಕೊಬ್ಬ ಕೋಟಿಗೊಬ್ಬ ಶರಣಂದಾರ. ಹುಟ್ಟಿದವರೆಲ್ಲರೂ ಸಿದ್ದೇಶ್ವರ ಆಗ್ತಾರನ್ರಿ? ಆಗ್ಲಕ್ಕ ಹಂಗ ಪ್ರಕೃತಿ ಒಳಗೆ ಇಟ್ಲದ. ಒಂದು ರತ್ನ ಇಟ್ಟಿರ್ತಾನ. ವಿವೇಕ ಏನ್ ಮಾಡ್ತಾನ ತಕ್ಕಿದ್ರೆ ಒಂದು ಸಲ ಆಲೋಚನೆ ಮಾಡ್ರಿ ಬಂಧುಗಳೇ. ಪ್ರಾಣಿಗೆ ಸಹಿತ ಗೊತ್ತೈತಿ ಯಾವ್ದು ರತ್ನದ ಯಾವ್ದು ಕಿಮ್ಮತ್ತದ ಪ್ರಾಣಿಗೆ ಗೊತ್ತೈತಿ. ಕೋಳಿ ತಿಪ್ಪಿ ಕೆದರ್ತತಿಲ್ರಿ. ಕೋಳಿಗೆ ಅಕಸ್ಮಾತ್ ಬೆಳ್ಳಿ ಬಂಗಾರ ಏನಾರ ಸಿಕ್ಕರ್ರಿ, ಕಿಮ್ಮತ್ತಿನ ರತ್ನದ ಹರಳು ಸಿಕ್ಕಿತ್ತ ಅದಕ್ಕೆ ಕೋಳಿಗೆ ಕೆದರು ಕಾಲಕ್ಕೆ ಹಿಂಗ ತೆಗೆದು ಬೀಸಾಕ್ ಒಗಿತತ್ತ. ಇವನು ಹೊಂಟಿದ್ನು ಬುದ್ಧಿವಂತ ಜಾಣ. ಕೋಳಿಗೆ ಎಷ್ಟು ಹುಚ್ಚೈತಿ ಅಂದತ್ತ. ಕೇಳಿದೆ, ಕೋಳಿ ಎಷ್ಟು ಹುಚ್ಚಿದಿ? ಕಿಮ್ಮತ್ತಿನ ರತ್ನ ಬೀದಿಗೆ ಹೋಗದದಿ, ಮತ್ತೇನ್ ಹುಡ್ಕೇಳಕತ್ತಿದಿ? ಅವಾಗ ಕೋಳಿ ಹೇಳ್ತತ್ತ, ಈ ರತ್ನ ಒಂದ್ ದಿವಸ ನನ್ನ ಪ್ರಾಣಕ್ಕೆ ಕುತ್ತು ತರ್ತದ. ನನಗೇನು ಹುಡುಕಲಕತ್ತೇನ್ಲೆ, ನನಗೆ ಸಿಕ್ತಕ್ಕಂಥದ್ದು ಒಂದು ಕಡಲೆ ಕಾಳು ಸಿಕ್ತಂತ. ಈ ನಿನ್ನ ರತ್ನ ಪ್ರಾಣಕ್ಕೆ ಕುತ್ತು ತರ್ತದ, ಈ ಕಡ್ಲಿ ಕಾಳ ಜೀವಕ್ಕೆ ಚೈತನ್ಯ ತರ್ತದ. ಅದಕ್ಕೆ ನಾನು ಕಡ್ಲಿ ತಗೊಂಡಿ ಅಂತಕ್ಕಂಥದ್ದು ವಿವೇಕ. ಪ್ರಾಣಿಗೆ ಗೊತ್ತದ ಹಸದಾಗ ಏನು ಬೇಕಾಗ್ತದ. ಬಂಗಾರ ತಾಟ ಇಟ್ಟಾರ, ಎಲ್ಲಾ ಇಟ್ಟಾರ, ತಿನ್ನುದು ಅನ್ನನ ತಿನ್ಬೇಕಾಗ್ತದಿಲ್ಲ. ಅದಕ್ಕ ಕೋಳಿ ಹೇಳಿತತ್ತ, ಕೋಳಿಗೆ ಅಂದತೆ ಕುತ್ತ ಹೆಂಗ್ ಬರ್ತತಿ, ಸಂಚಾರ ಮಾಡ್ಕೊಂತ ರತ್ನ ಹರಳು ತಗೊಂಡು ಹೊಂಟತ್ತ. ಮತ್ತದು ಮಿಂಸ್ತಿರ್ತೈತಿ ನೋಡ್ಬೇಕ್ರಿ. ತಿಳುವಳಿಕೆ ನೀವೆಲ್ಲ ಕೇಳಿರಿ ಶಾಸ್ತ್ರದಾಗ. ಕತ್ತಿ ಕೊರಳಾಗ ಕಿಮ್ಮತ್ತಿನ ರತ್ನದ ಹರಳು ಕಟ್ಟಿರ್ತದ, ವಜ್ರದ ಹರಳು. ಆ ಕಡೆ ಮುತ್ತಗಾರ ಎದುರಿಗೆ ಬಂತು. ಇದಕ್ಕೂ ಗೊತ್ತಿಲ್ಲ ಪಾಪಲ್ಲಿ ಬಿದ್ದಿತ್ತು, ಫಳ 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 ಹೊಳಿತಿತ್ತು. ಆ ಕತ್ತಿ ಅಗಸ ಮನುಷ್ಯ ಇವು ತಗೊಂಡ ಕಟ್ಟಿದ. ಇದ್ರಿಗೆ ಅವ ಬಂದು ನೋಡ್ರಿ, ಇದು ಪಕ್ಕ ಹುಚ್ಚು ಕಾಣ್ತೈತಿ, ಇದ್ರ ಕಿಮ್ಮತ್ತು ಗೊತ್ತಿಲ್ಲ, ಕತ್ತಿ ಕೊಳ್ಳ ಕಟ್ಟಿತ್ಲೆ ವಜ್ರದ ಹರಳಂತ. ಇವು ಪ್ಲಾನ್ ಮಾಡಿದ್ವಿ. ನಾನು ಹಿಂಗ ಬಿದ್ದಿತ್ತು, ನಾನು ಕುದುರೆ ಕೊಳ್ಳ ಕಟ್ಟೀನಿ, ಮುಂದೊಂದಿಷ್ಟು ಹೋಗೋಟಿಗೆ ಕುದುರೆ ರಕ್ತ ಖಾರಿ ಸತ್ತು ಬಿಡಿತು. ನಾ ಹೇಳೋಟ್ಟು ಹೇಳಿನಪ್ಪ, ಇನ್ನು ಕಟ್ಟುದು ಬಿಡುದು ನಿನಗಂದು ಬಿಟ್ಟ ಅದು ಗಡಬಡಿಸಿ ಹುಚ್ಚಿ ಒಗದು ಬಿಡಿತು. ಆ ಮುಂದೆ ಹೋಗತಾಕ ಸುಮ್ಮಿದ್ದ, ಇವ್ ತಗೊಂಡು ಹೋಗಿಬಿಟ್ಟು. ಕಿಮ್ಮತ್ತ ವಸ್ತುವಿಂದ ಗೊತ್ತಬೇಕ. ಅದಕ್ಕೆ ಪುಣ್ಯಾತ್ಮರೇ, ಅಜ್ಞಾನಿ ಎಲ್ಲ ನೀನು ಸುಜ್ಞಾನಿ, ವಿವರಿಸಿ ವಿವರಿಸಿ ನೋಡು ಎಲೆ ಜೀವನೆ ಅಂತಕ್ಕಂಥ ಮಾತಾ ಬರೀತಾರ ಬಂದು. ನೀ ಅಜ್ಞಾನಿ ಅಲ್ಲಪ್ಪ, ಸುಜ್ಞಾನಿ ಅಂತ. ಅದಕ್ಕ ನೀನ್ ಅಜ್ಞಾನಿ ಅಲ್ಲಪ್ಪ. ಗುರು ಏನ್ ಹೇಳಕ್ಕಂತಾನೆ, ವಿವೇಕ ಇರ್ತಕ್ಕಂಥವ ಅವಿವೇಕ ಹೇಳಕತ್ತೇನ. ಸುಮ್ಮನೆ ಕಾಲವನ್ನು ಕಳೆದು ಸಾಯ್ದು ಉಚಿತವಲ್ಲಪ್ಪ. ನೆಮ್ಮಿ ನಿಜ ವರಿಬೇಡಿ, ನಿನ್ನ ನಿಜ ತಿಳ್ಕೊ. ನಿನ್ನ ನಿಜ ಅಂದ್ರೀ ಈ ಶರೀರ. ನಾ ಆರಂಭಕ್ಕೆ ಹೇಳೀನಿ 8 ಗೇಣಿನ ದೇಹ ಅಂತ ಹೇಳ. ಆರಂಭಕ್ಕಿದು ಮನಿ ಬೀಳ್ತದ. ಈ ಮನಿ ಮಣ್ಣಿನಿಂದ ತಯಾರಾಗಿರ್ತಕ್ಕಂಥ ಮಂದಿರ. ಇದು ಮಣ್ಣು ಕರಗುತ್ತದ. ಮಣ್ಣಿನಿಂದ ತಯಾರಾಗಿರ್ತಕ್ಕಂಥ ಈ ಮಂದಿರದೊಳಗ ಬೆಳಕು ಜ್ಯೋತಿ ಯಾವುದು ಅಂತಕ್ಕಿದ್ರ ಅದುವೇ ಆತ್ಮದ, ಅದುವೇ ಪರಮಾತ್ಮದ, ಅದುವೇ ಪರಬ್ರಹ್ಮ ಅಂತ ಕರೆದಾರ. ಪರಬ್ರಹ್ಮ. ಅದಕ್ಕೆ ಬಂಧುಗಳೇ, ಸಮಯ ಬಹಳ ಆಗಿದ್ದು, ನೀವು ಬಹಳ ಶಾಂತ ಕೂತೀರಿ. ಒಂದು ಕೊನೆಗೆ ನಿಮಗೊಂದು ಮಾತು ಹೇಳ್ತಾನೆ. ವಿವೇಕಿ ಅವಿವೇಕಿ ಕಾಡಿನೊಳಗೆ ಗುರುಗಳು ಗುಡಿಸಲು ಹಾಕೊಂಡು ಕೂತಾರ. ಗುಂಪಾರಿ ಪರ್ಣ ಕುಟೀರ ಅಂತ ಕರಿತಿರ್ಲಿ. ಒಬ್ಬ ಮನುಷ್ಯ ಬಂದ, ಇದಕ್ಕಿನ್ನ ಭ್ರಾಂತಿ ಬಡ್ದತ್ ನೋಡು, ಬೇಕು 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 ಬೇಕಂತ. ಅದಕ್ಕೆ ಬುದ್ಧಿಜೀವರು ಹೇಳ್ಯಾರ, ಬೇಕನ್ನು ಭಿಕ್ಷಾ ಪಾತ್ರೆ ಕೈಯಾಗ ಹಿಡ್ದಾವ್ ಎಂದೂ ಸಾವುಕಾರ ಆಗಲಿಕ್ಕೆ ಬರುವುದಿಲ್ಲ. ಸಾಂಕಂತ ತೆಗೆದು ದಂಡಿಗಿಟ್ಟವ್ ನಿಜವಾದ ಸಾವುಕಾರ. ವಲ್ಲ ತ್ಯಾಗ ತ್ಯಾಗ ಅಂತ ಕರೀತಾರ ನೋಡ್ಬೇಕು. ನೀ ವಲ್ಲನಕ್ಕ ಜಗತ್ತಿನಾಗ ಪುಣ್ಯಾತ್ಮರು ಬಹಳ ದೊಡ್ಡ ದೊಡ್ಡ ಅರಮನೆ ಶ್ರೀಮಂತಿಕೆ ಎಲ್ಲಾ ಕಟ್ಟ್ಯಾರ. ಜ್ಞಾನಯೋಗಿ ಸಿದ್ದೇಶ್ವರಪ್ಪಗಳಂತ ಜಗತ್ತಿನ ಇವತ್ತಿನ ದಿನಮಾನದೊಳಗ ಶ್ರೀಮಂತರು ಯಾರು ಅಂತಕ್ಕಿದ್ರ ಕಿಸೆ ಇಲ್ಲ, ಏನೂ ಇಲ್ಲ. ಆದ್ರೂ ಪುಣ್ಯಾತ್ಮರೇ ಈ ಲೋಕದೊಳಗ ಸೂರ್ಯನಾಗಿ ಬದುಕಿ ಹೋದ್ರು. ಸೂರ್ಯನಾಗಿ ಬದುಕಿದ್ರು. 23 ಲಕ್ಷ ಜನ ಸೇರ್ಯಾರ. 23. ಏನು ಬೇಡಲೆ ಗುರುವೆ ಜ್ಞಾನ ಭಿಕ್ಷೆಯ ಹೊರತು ಜ್ಞಾನಯೋಗಿ ಸಿದ್ದೇಶ್ವರ ಅಂತ ಒಬ್ಬ ಕವಿ ಬೇಡ್ಕೊತಾನೆ. ಏನು ಎದೆ ಹೊಲದ ಕಸ ತೆಗೆದು, ಎದೆ ಹೊಲದ ಕಸವನ್ನ ತೆಗೆದು ಮಳೆ ಎಂಬ ಪುಣ್ಯಾತ್ಮರ ಜ್ಞಾನ ಎಂಬ ಮಳೆಯ ಸುರಿಸು ಗುರುವೆ ಜ್ಞಾನ. ಅದಕ್ಕೆ ಜಗತ್ತಿನಾಗ ಯಾವ ಜ್ಞಾನ ನಿನಗೆ ನೆಮ್ಮದಿ ಕೊಡ್ತೈತಿ ಅಂತ ಕೇಳಿದ್ರೆ ಎಲ್ಲಾ ಜ್ಞಾನಗಳದ ಹೊಟ್ಟಿ ತುಂಬಿಕೊಳ್ಳದೆ. ಎಲ್ಲಾರು ಮಾಡೋದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ. ಪುರಾಣ ಹೇಳಿ ಪಂಚಾಂಗ ಕೇಳುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ. ಅದಕ್ಕೆ ಹೇಳ್ತಾರ, ಆವ ವಿದ್ಯೆ ಕಲಿತಡೇನು ಸಾವ ವಿದ್ಯೆ ಬೆನ್ನು ಬಿಡುದು. ಸಾವನ್ನ ಗೆಲ್ತಕ್ಕಂಥ ವಿದ್ಯೆ ಯಾವುದದ ಅದಕ್ಕೆ ಬ್ರಹ್ಮಜ್ಞಾನ ಅಂತ ಕರೆದಾರ. ಅದನ್ನೊಂದನ್ನೇ ನನಗೆ ಕರುಣಿಸೋ ತಿಳ್ಕೊಂಡು ಪುಣ್ಯಾತ್ಮರೇ ಅರವಿಂದರು ಬೇಡ್ಕೊಂಡಿರ್ಬೇಕು. ರಾಮಕೃಷ್ಣ ಪರಮಹಂಸರು
ಬೇಡ್ಕೊಂಡು. ಅದಕ್ಕೆ ಇದ್ರಾಗ ಸುಖ ಇಲ್ಲ ಅಂತ ಹೊರಗೆ ಬಂದ್ರು. ಈತ ಕಾಡಿಗೆ ಹೋಗಿಬಿಟ್ಟಿದ್ನು. ಕನಕ ಮಾಡಲಿಕ್ಕೆ ಹೋದ್ರಲ್ರು, ಬಂಗಾರ ಸಿಕ್ಕಿತ್ತಿಲ್ರಿ, ಎಲ್ಲಾ ಗೊತ್ತಿತ್ತು. ಎಲ್ಲಾ ಗೊತ್ತಿದ್ದು ತಿಳ್ಕೊಂಡು ಯಾಕ ಪುಣ್ಯಾತ್ಮರು ತಂಬೂರಿ ಹಿಡ್ಕೊಂಡು ಹೊಂಟು ಬಿಟ್ರು ಹೇಳ್ರಿ? ಅದಕ್ಕೆ ಹೇಳಿಲ್ಲ, ಜ್ಞಾನವಿಲ್ಲದ 100 ಕಾಲ ಬದುಕಲೇತಕ್ಕೆ ಅಂತ ಹೇಳಿಲ್ಲ. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣ. ಹಸಿದು ಹೊಟ್ಟೆಯನ್ನು ಬಿಡುತ್ತೇನು, ಮಡದಿ ಮಕ್ಕಳನ್ನು ಬಿಟ್ಟಿರ್ತೇನು, ರಾಜ್ಯ ಮುನಿದ ರಾಜ್ಯವನ್ನೇ ಬಿಡುತ್ತೇನು, ಪ್ರಾಣವನ್ನು ಯಾರಾದರೂ ಬೇಡಿದ್ರೆ ಎತ್ತಿ ಕೊಡ್ತೇನು, ಅರಗಳಿಗೆ ನಿನ್ನ ಚರಣವನ್ನ ಬಿಟ್ಟಿರಲಿಕ್ಕೆ ಸಾಧ್ಯ ಇಲ್ಲ ಅಂತ ಬರೀತಾರ ಬಂಧುಗಳೇ. ಅವರು ಬಂಗಾರ ಬೆಳ್ಳಿ ತುಂಬಿ ತುಳುಕಿತ್ತ, ಮತ್ತ ಅವ್ರು ಅದನ್ನ ಇಟ್ಕೋಬೇಕಾಗಿತ್ತಲ್ಲ. ಆದರೆ ಜಗತ್ತಿನಾಗ ಶ್ರೀರಂಗ ನಿನ್ನ ಪಾದ ಒಂದಿದ್ರೆ ಅದಕ್ಕೆ ಪುಣ್ಯಾತ್ಮರು ಬರೀತಾರ, ಶರಣ ಜನರ ಸದು ಹೃದಯ ನಳಿನದೋಳು ಪರಿಶೋಭಿಸುತ್ತಿರುವುದು ನಿನ್ನ ದಿವ್ಯ ಪಾದ. ಬಸವಣ್ಣ ಹೇಳಿಲ್ಲ, ಕೂಡಲ ಸಂಗನ ಶರಣರ ಬರಯಮಗೆ ಪ್ರಾಣ ಜೀವಾಳ. ಯಾಕ ಪ್ರಾಣ ಇಟ್ಕೊಂಡು ಕುಂತೀನಿ ಅಂತ ಕೇಳಿದ್ರ, ಈ ಮೈಕ್ ತಂದೆಲ್ಲ ಜೋಡಣಾ ಮಾಡಿ ತಂದಿಟ್ಟಿರಿ, ವಾಯರ್ ತಂದಿರಿ, ಅಲ್ಲಿ ಹಲೋ ಅಂದಿಲ್ಲ, ಇಲ್ಲಿ ಹನೋ ಅಲ್ಲಾಕತ್ತೈತಿ, ಇದ್ರಾಗ ತಂತೈತಿ, ಇದ್ರಾಗ ಕರೆಂಟ್ ಐತಿ. ಹಂಗ ಆ ಕೂಡಲ ಸಂಗನ ಶರಣರ ಹೃದಯ ಪರಿಪಕ್ವವಾಗೈತಿ, ಅಲ್ಲಿ ನಿನ್ನ ಪಾದ ಕಾಣಕತ್ತೈತಿ. ಅದಕ್ಕೆ ಸಂತನ ಪಾದಿಗೆ ಶರಣ ಮಾಡ್ತಾನೆ. ಸಂತ ದರ್ಶನಂ ಭವಲೋಭಂ ಅಂತ ಅದನ್ನೇ ನಿಜಗೊಂಡು ಹೇಳುದು. ಕರುಣ ವಿದ್ಯೆ ಉಳ್ಳ ಗುರು ಭಜನೆ ಶ್ರೇಷ್ಠ. ಯಾರದು ಭಜಿಸ್ಬೇಕು, ಯಾರದು ಕೊಂಡಾಡ್ಬೇಕಂತ ಯಾಕಂದ್ರೆ ನಿನ್ನನ್ನು ಮುಕ್ತನಾಗಿ ಮಾಡ್ತಕ್ಕಂಥ ಗುರು ಯಾವದನ? ಬಳ್ಳಿ ಗುರುಡರು ಕೂಡಿ ಒಳ್ಳೆ ಗುರುವಿನ ಉಪದೇಶವಿಲ್ಲದೆ ಹಳ್ಳ ಬಿದ್ದತಿ ಅಂತ ಹೇಳ್ಯಾರ. ಗುರುಗಳು ಬಹಳ ಮಂದಿ ಆಗ್ಯಾರ, ಆದ್ರೆ ಶಿಶು ಮಕ್ಕಳಾಗೋದು ಯಾರಿಲ್ಲ. ಈಗ ಅವನ ಮೊದಲು ಉದ್ಧಾರ ಆಗಲಿ, ನಮ್ಮನೇನು ಮಾಡ್ತಾರ್ರಿ? ಅದಕ್ಕೆ ಮೂಲತಃ ಸಮಯ ವ್ಯರ್ಥ ಹಾಳು ಮಾಡಬೇಡಪ್ಪ. ಹೋಗು ಯಾರ ಕಡೆ? ಭವರೋಗ ವೈದ್ಯನ ಕಡೆ ಹೋಗ. ಈ ಶರೀರಕ್ಕ ಹುಟ್ಟುದು ಸಾವುದು ರೋಗ ಹತ್ತೈತ. ಪುನರಪಿ ಜನನಂ ಪುನರಪಿ ಮರಣಂ ಖಲು ವಿಸ್ತಾರಿ ಕೃಪಯಾ ಮುರಾರೆ. ಈ ರೋಗ ಹತ್ಯದ. ಈ ರೋಗ ಶುದ್ಧ ಮಾಡ್ತಕ್ಕಂಥ ಡಾಕ್ಟರ್ ಯಾರದಾರತ್ತ ಕೇಳಿದ್ರ, ಅಂತಪ್ಪ ಶ್ರೋತ್ರಿ ಬ್ರಹ್ಮನಿಷ್ಠು ದಯಾಮಯ ಗುರು ಕರುಣಾಮಯ. ಆ ಗುರು ಅಂತಕ್ಕಂಥ ಡಾಕ್ಟರ್ ಕಡೆ ಹೋದೆ ಅಂದ್ರ ಮುಟ್ಟಿ ಕೆಲರಂ ನೋಡಿ ಕೆಲರಂ ಮಾತನಾಡಿ ಅಂತ ಬರೀತಾರ. ಅಂತ ಹೋಗಪ್ಪ, ಶರಣ ಹೊಂದವನಿಗೆ. ಈ ಸಂಪತ್ತೆಲ್ಲ ಕೊಡ್ತಾನೆ. ಇದಕ್ಕಿಂತ ನಿನಗೆ ಪುಣ್ಯಾತ್ಮರೇ ದೇವರಿಗೆ ನಮಸ್ಕಾರ ಮಾಡಿ ಸರಿ ಕೊಡ್ತಾನೆ, ಸಂಪತ್ತು ಕೊಡ್ತಾನೆ. ಗುರುವಿಗೆ ಶರಣಾಗತ್ಯ ಹೊಂದಿ ಅಂದ್ರ 3 ಲೋಕದೊಳಗೆ ಅಧಿಕನಾಗಿ ಮಾಡ್ತಕ್ಕಂಥ ಶಕ್ತಿ ಗುರುವಿನೆಲ್ಲ ಎತ್ತಿ ಹೇಳ್ತಾರ. ಇಂಚಗಿರಿ ಪರಂಪರೆಯೊಳಗೆ ರಾಜಾದಿರಾಜ್ಯ ಅನಿಸಿಕೊಂಡಿರತಕ್ಕಂಥ 14 ಮಕ್ಕಳ ಸಂಪತ್ತನ್ನವೆಲ್ಲ ಬಾಬುಸಾಹೇಬ್ ಮಹಾರಾಜನ ಪಾದಕ್ಕೆ ಸಮರ್ಪಣೆ ಮಾಡಿರ್ತಕ್ಕಂಥ ಮಾನುಭಾವರ ಕೈಯೆತ್ತಿ ಪ್ರಸಾದ ಕೊಡೋ ಕಾಲಕ್ಕೆ ಚಾಟಿ ಹರಿದಿತ್ತಂತ. ಸಿದ್ಧಲಿಂಗ ಸ್ವಾಮಿಗಳು ನೋಡಿ ಹೇಳಿದ್ರಂತ, ಬಾಬುಸಾಹೇಬ್ ಮಹಾರಾಜಕಪ್ಪ ನಿನ್ನ ಸಲ ಎಲ್ಲ ಕಳ್ಕೊಂಡವ್, ಉಟ್ಕೊಳಕ್ ಬಟ್ಟೆ ಸಹಿತ ಇಲ್ಲದಂಗ ಮಾಡಿದ್ವಿ, ಏನಾದ್ರೂ ಕೊಡು ಅಂದ. ಅವಾಗ ಬಾಬುಸಾಹೇಬ್ ಮಹಾರಾಜರಂದ್ರಂತ, ಸದ್ಗುರು ಸಮರ್ಥ ಹೇಳಿದ್ರಂತ, ಏನೇನು ಕಳ್ಕೊಂಡಲ್ಲ ಅದು ಕೇಳಕ್ ಹಚ್ಚನ, ಕೊಡ್ಲಕ್ ಮಾಲಕ್ ಅದೀನಿ ಅಂದತ್. ಈ ನಮ್ಮಂತ ಅಜ್ಞಾನಿಗಳಾದ್ರೆ ಬೇಡಿ ಬಿಡೋರು ನಾವು. ಆದರೆ ಪುಣ್ಯಾತ್ಮರು ಪರಮ ಗುರು ಅರಿವಿನ ಸಿರಿ ನಮ್ಮೆಲ್ಲರ ಬಾಳಿನ ದಾರ್ಶನಿಕ ಹೇಳ್ತಾರೆ ಗಿರಿಮಲ್ಲಪ್ಪ ಮಹಾರಾಜರು. 3 ಲೋಕಕ್ಕೆ ನನ್ನ ಮಾಲಕನ ಮಾಡ್ಯಾನೋ, ಇನ್ನೇನು ಬೇಡತ್ತೆ ನನ್ನ ಗುರುವಿನ ಬೆಲ್ಲಿ, ಇನ್ನೇನು ಬೇಡತ್ತೆ ಅಂತ ಹೇಳ್ತಾರೆ. ಅದಕ್ಕ ಅಂತ ಗುರು ಕಾಡಿನಾಗ ಹೋಗಿ ಕೂತಿದ್ದ. ಒಂದು ಮನುಷ್ಯಾಗ ರೊಕ್ಕ ಗಳಿಸ್ಬೇಕು. ಅದಕ್ಕೆ ಧರ್ಮ ಅರ್ಥ ಕಾಮ ಮೋಕ್ಷ 4 ಪುರುಷಾರ್ಥದಿಂದ ನಿನ್ನ ಧರ್ಮದ ದಾರಿ ನಡಿಬೇಕು. ಧರ್ಮ ಗಳಿಸಿಕೊಳ್ಳಿರೋ ದಾಳಿ ಕೋರರ ಬರುವ ಮುನ್ನ ಧರ್ಮವೇ ಜಯವೆಂದು ದಿವ್ಯ ಮಂತ್ರ ಅಂತ ಕೂಡ ದಾಸರು ಹೇಳ್ಕೊಂಡು ಬಂದಾರ. ಹೋಗಿ ಕುಂತಿದ್ದ ಇವ್ ಹೋದ, ಗುರುಗಳೇ ನನಗೆ ಯಾಕೋ ಸಮಾಧಾನ ಇಲ್ಲಾಗಿತ್ತು. ಯಾಕೋ ಊರಾಗ ಮನಿ 3 ಮಜಲು ಕಟ್ಟ್ಯಾರಿ, ಕಾರ್ ಚಲೋ ತಗೊಂಡ್ತಿರಿ ಹೇಳತ್ತಾರ್ರಿ, ನನಗೆ ಇದಕ್ಕೆ ದೇವ್ ಬಡದತಿ ಅಂದ್ರು. ಪಕ್ಕ ದೇವ್ ಬಡದತಿ. ಏನಾಗಬೇಕು? ನನಗೊಂದಿಷ್ಟು ಆಶೀರ್ವಾದ ಮಾಡಿ, ಕಾಡಿನಾಗ ಕೂತಿ ಗುರುಗಳು ಆಶೀರ್ವಾದ ಮಾಡ್ರಿ. ಗುರುಗಳ ಆಶೀರ್ವಾದ ಮಾಡಿದಾಗ ಪುಣ್ಯಾತ್ಮರೇ ಒಂದು ಸ್ಥಳ ಹೇಳ್ತಾರೆ, ಇಂಥ ಸ್ಥಳಕ್ಕೆ ಹೋಗು, ನಿನಗೆ ಸಾಕಷ್ಟು ಬೆಳ್ಳಿ ತುಂಬಿರತಕ್ಕಂಥ ಬೆಳ್ಳಿ ರಾಶಿನ ಬಿದ್ದೈತಿ, ಅದನ್ನು ಗೊಳೆ ಮಾಡ್ಕೊಂಡು ಶ್ರೀಮಂತ ಆಗಂತ ಹೇಳಿಬಿಟ್ರು. ಗುರುಗಳು ಪತ್ತ ಹೇಳಿದ್ರು. ಆ ಪ್ರಕಾರ ಹೆಜ್ಜೆ ಹಾಕಿದ, ನಿಂತು ನೋಡಿದ, ಗುರುವಿನ ಮಾತು ಖರೆ ಆಯ್ತು. ಹೊತ್ಕೊಂಡು ಹೋಗ್ಲಕ್ಕೆ ಎಷ್ಟು ಹೇಳ್ತತ್ ನೋಡು, ಅಟ್ಟು ವಜ್ಜಿ ಹೊತ್ಕೊಂಡು ಹೋಗ್ಲಕ್ಕೆ ಎಷ್ಟು ಸಾಧ್ಯತೆ ಅಷ್ಟು ಹೊತ್ತು ತಗೊಂಡು ಹೋದ. ಮತ್ತೆ ಬಂಡಿ ಹೊಡ್ಕೊಂಡು ಬಂದ, ಸಮಾಧಾನ ಆಗಲಿಲ್ಲ. ಒಂದು ಸ್ವಲ್ಪ ಲೆಕ್ಕ ಹಿಡಿತು, ಮತ್ತೆ ಬಂದ. ಗುರುಗಳೇ ಇನ್ನಷ್ಟೇನಾದ್ರಿ? ಮನ್ ಮರೆ ಮಾಯಾ ಮರೆ ಮಾನವ್ ಮರ್ಮರುಕ ಗಯೆ ಆಶೆ ಕವಿ ನೈ ಮರೆ.
ನೋಡಿರ್ಬೇಕ್ರ, ಸಣ್ಣ ಕೂಸು ತಾಯಿ ಕುಚ್ಚಗಳನ್ನು ಕುಡಿತಿರ್ತೈತಿ, ಒಂದು ಕೈಯಾಗಿ ಹಿಡಿದಿರ್ತೈತಿ, ಒಂದು ಕುಡಿತಿರ್ತೈತಿ, ಅದಕ್ಕೂ ಸಹಿತ ಆಸೆ ಐತಿ. ನನಗ ಬೇಕಂತ ಸಣ್ಣ ಕೂಸಿ ಐತಿಲ್ಲ. ಹಂಗ ಮತ್ತೆ ಗುರುಗಳು ಹೇಳಿದ್ರು, ಈ ರಸ್ತೆಯಲ್ಲಿ ಹೋದೆ ಅಂದ್ರೆ ನಿನಗೆ ಸುಂದರವಾಗಿರ್ತಕ್ಕಂಥ ಉತ್ತರ ದಿಕ್ಕಿಗೆ ಮುಖ ಮಾಡಿ ಹೋದಾಗ ಬಂಗಾರ ತುಂಬಿರತಕ್ಕಂಥ ಒಂದು ಪಾತ್ರ ಸಿಗುತ್ತದೆ, ವೃಕ್ಷದ ಕೆಳಗೆ ಹೋಗಂದ್ರು. ಹೋದ. ಗುರುಗಳನ್ನತ್ತೆ ಗೊತ್ತಾಯ್ತು, ಕೆದರಿದ ಒಂದಿಷ್ಟು ಹತ್ತಿ ಬಿಡಿತು, ತಗೊಂಡದು. ಮತ್ತೆ ಚಲೋ ಶ್ರೀಮಂತ, ಅದಕ್ಕೂ ಸಮಾಧಾನ ಆಗಲಿಲ್ಲ. ಕೊನೆಗೆ ಬಂದ, ಗುರುಗಳೇ ಹೊಟ್ಟೆ ನನಗೆ ಇನ್ನಷ್ಟೇನ್ರಿ. ಅವಾಗ ಹೇಳಿದ್ರು, ಪೂರ್ವಕ್ಕೂ ಮುಖ ಮಾಡಿ 1 ಕಿಲೋಮೀಟರ್ ಹೋಗು, ಸುಂದರವಾಗಿರತಕ್ಕಂಥ ಕಲ್ಪವೃಕ್ಷ ಅಂತ ಮರ ಐತಿ, ಅದರ ಕೆಳಗ ಕಿಮ್ಮತ್ತಿನ ಮುತ್ತು ರತ್ನಗಳು ವಜ್ರ ವೈಡೂರ್ಯದ ಹಳ್ಳ ಬಿದ್ದಾವ, ಆರಿಸ್ಕೊಂಡು ಕಡ್ಯಾಕಾಗಂದ. ಅವಂದ ಮೊದಲ ಹೇಳ್ಬಾರ್ದ್ರೆ ಇಟ್ಯಾಕ್ ಸುತ್ತಾಕ್ಸಲಕತ್ತೀರ, ನಾವು ಬೆಳ್ಳಿ ಅದ ಇದೆ, ವಜ್ರ ಅಂದ್ರೆ ಕಿಮ್ಮತ್ತು. ಹೋದ, ಇತ್ತು ವಜ್ರ ಮುಟ್ಟಿದ ತಕ್ಷಣ ವಿವೇಕದ ಕೋಳಿ ಕೂಗಿತ್ತವನಿಗೆ. ಏನು ವಿವೇಕ? ಮೊದಲು ಬೆಳ್ಳಿ ಹೇಳ್ರ ಐತಿ, ಬಂಗಾರ ಹೇಳ್ರ ಐತಿ, ವಜ್ರದಾವ್ ಇದು ಐತಿ, ಇಟ್ಟೆಲ್ಲ ಗೊತ್ತಿದ್ದು ಗುರುಗಳು ಗುಡಿಸಲದಾಗ ಯಾಕೆ ಕೂತಾರು? ಅವ್ರು ತಗೊಂಡು ಶ್ರೀಮಂತ ಆಗಬೋ, ಅರಮನೆ ಕಟ್ಟಬಹುದಾಗಿತ್ತು, ಅನಾಥಾಶ್ರಮ ಇಡಬಹುದಾಗಿತ್ತು, ಅನ್ನಕ್ಷೇತ್ರ ನಡೆಸಬಹುದಾಗಿತ್ತು, ಯಾಕೆ ಕೂತಾರು? ಆವಾಗ ಅವನಲ್ಲಿ ತಿಳುವಳಿಕೆ ಬಂತು. ತಿಳುವಳಿಕೆ ಯಾವಾಗ ಮನುಷ್ಯನಲ್ಲಿ ತಿಳುವಳಿಕೆ ಬಂದ ಮೇಲೆ ಏನು ಕಾರ್ಯ ಮಾಡ್ತಿಲ್ಲ ಅದು ಕೆಡುವುದಿಲ್ಲ. ಅವನಿಗೆ ಮೊದಲು ತಿಳುವಳಿಕೆ ಬರಬೇಕು, ವೈರಾಗ್ಯ ಬರಬೇಕು. 7ನೇ ವರ್ಷಕ್ಕೆ ಸಿದ್ಧಾರೂಢಜ್ಜ ಮನಿ ಬಿಡ್ತಾರಂದ್ರೆ ಹುಟ್ಟ ಬ್ರಹ್ಮಜ್ಞಾನಿ ಇದ್ರು ತಿಳ್ಕೊಂಡು ಮನಿ ಬಿಟ್ಟಾರ. ನಾವು ಹಂಗ ಮನಿ ಬಿಟ್ಟಿಲ್ಲ, ಮನ್ಯಾನ ಮಂದಿಗೆ ಬ್ಯಾಸರಾಗಿ ನಾವು ಮನಿ ಬಿಡಾಕತ್ತಿದ್ವಿ. ಹೋಗೋ ಪುಣ್ಯಾತ್ಮ ಸಾಕು ಹೋಗ ಕಡೆ ಅಂದ್ರೆ ಮತ್ತೆ ರಾತ್ರಿ ಹೊಳ್ಳಿ ಬರಾವ್ರಾಗಿದ್ದೀನಿ. ಹೌದಿಲ್ಲ? ಕರೆ ಸನ್ಯಾಸ ಜೀವನ ಏನಂತ ಕೇಳಿದ್ರ, ಮನ್ಯಾನ ಮಂದಿ ಹೋಗಬ್ಯಾಡ ಅಂತ ಕರಿತಿರ್ಬೇಕ, ನಾವು ವಲ್ಲ ಅಂತ ಹೊರಗೆ ಹೋಗ್ತಿರ್ಬೇಕು. ಇದು ತಿಳುವಳಿಕೆಯ ಜೀವನ ಅಂತ ಇದು ತಿಳುವಳಿಕೆ. ಅದಕ್ಕೆ ಶರೀಫ್ ಹಾಡ್ತಾನ ಪುಣ್ಯಾತ್ಮ. ಏನ್ ಹಾಡ್ತಾರ್ರಿ ಕೇಳ. ನಿನ್ನ ಪಾದ ತೋರಂತ ಬೇಡ್ಕೊಳಕತ್ತಾನ, ನಿನ್ನ ಪಾದ ಭಜಿಸಿ ಬದುಕೆಲ್ಲ ಮನುಜ ಶ್ರೀರಂಗ ಧರೆಗೆ ಶ್ರೇಷ್ಠವಾದ ಶ್ರೀರಂಗನ ಪಾದ ಭಜಿಸಿ ಬದುಕು ಅಂತ ಹೇಳತ್ತ. ಯಾರ ಪಾದ ಮುಟ್ಟಿದ್ರ ನಿನ್ನ ಕರ್ಮ ನಾಶ ಆಗ್ತದ ಅನ್ನೋದು ಮೊದಲು ಗೊತ್ತಬೇಕು. ಅವಾಗ ಅವನಿಗೆ ಪುಣ್ಯಾತ್ಮರೇ ಅಂತಪ್ಪ ಶ್ರೋತ್ರಿ ಬ್ರಹ್ಮನಿಷ್ಠ ಗುರುವಿನ ಸಂಘ ಮಾಡಿದಾಗ, ಆತನ ಸವಾಸಕ್ಕೆ ಬಂದಾಗ ವಜ್ರ ಮುಟ್ಟಿದ ಬಳಕ ಅರುವಂತಕ್ಕಂಥದ್ದು ಬಂತಲ್ಲ ಪುಣ್ಯಾತ್ಮರೇ, ಅರುವಂತದ್ದು ಬಂತಲ್ಲ. ಹೋಗಿ ಗುರುವಿಗೆ ಸಾಷ್ಟಾಂಗ ನಮಸ್ಕಾರ ಹಾಕ್ತಾನ. ಗುರುಗಳೇ, ಈಗ ನಾ ಮನುಷ್ಯ ಆದ್ನೆ, ಈಗ ಮನುಷ್ಯ. ದಾರ್ಯಾಗ ಹುಡುಗ ಭೇಟಿಯಾಗಿತ್ತು, ಸಾವುಕಾರ ಹೊಂಟಿದತ್ತ. ಸಾವುಕಾರ ಜರ ಮಠಕ್ಕೆ ಹೋಗ್ರಿ ಅಂದತ್ ಹುಡುಗ. ಯಾಕ್ರಣ? ಜರ ಮನುಷ್ಯ ಆಗಲಕ್ರಿ ಅಂದತ್. ಮತ್ತೆ ಈ ಹೆಂಗ್ ಕಾಣಕತ್ತೇನೆ ಅಂದತ್ತ. ಈಗೇನು ಮನುಷ್ಯ ಕಾಣಂಗಿಲ್ಲ, ಮಠಕ್ಕೆ ಹೋಗಂದ್ರತ್. ಹಂಗ ಈ ಪುಣ್ಯಾತ್ಮ ಸಾಷ್ಟಾಂಗ ನಮಸ್ಕಾರ ಹಾಕಿಬಿಟ್ಟ. ಗುರುಗಳು, ಇವತ್ತು ನಾ ಮನುಷ್ಯ ಆದನೆ, ನನಗ ಒಳಗೆ ಚಾಲು ಆಗಿತ್ತು. ಏನು ಪ್ರಶ್ನೆ? ತಿಳ್ಕೋಬೇಕು. ಏನು? ಮೊದಲು ಬೆಳ್ಳಿ ಗುಡ್ಡೆ ಹೇಳ್ರಿ ಐತೆ, ಬಂಗಾರದ ತುಂಬಿದ ಪಾತ್ರೆ ಪತ್ತ ಹೇಳ್ರಿ ಅದು ಐತಿ, ಕೊನೆಗೆ ಕಿಮ್ಮತ್ತ ಕಟ್ಟಲಾಕ ವಜ್ರದ ಹರಳದಾವ್ ರಾಶಿನೇ ಬಿದ್ದೈತಿ. ಇಷ್ಟೆಲ್ಲ ಎದ್ದು ಬಳಕ ನೀವ್ ಯಾಕೆ ತಗೊಂಡಿಲ್ಲ? ಅವಾಗ ಗುರುಗಳು ಹೇಳ್ರು, ಇವೆಲ್ಲ ಒಂದಿಷ್ಟು ಕೈ ಬಿಟ್ಟು ಹೋಗ್ತಾವು, ಇವರೆಲ್ಲದಕ್ಕಿಂತ ಅಗಣಿತ ಘನಮಹಿಮೆ ಉಳತಕ್ಕಂಥ ಮಿಗಿಲಾಗಿರತಕ್ಕಂಥ ಜ್ಞಾನ ರತ್ನ ಒಂದೈತಿ, ಅದನ್ನು ಪಡಿಸಲಾಗಿ ಈ ಕಾಡಿನಾಗ ಕೂತಿನಿಪ ಅಂತಕ್ಕಂಥದ್ದು ಅರುವೇ ಗುರು ಆಗ್ತದ. ಆವಾಗ ಒಳಗಿನ ಜ್ಯೋತಿ ನನಗೆ ಕಾಣಾಕತ್ತ. ಅದಕ್ಕೆ ನಿಜಗೊಂಡು ಜ್ಯೋತಿ ಬೆಳಗುತ್ತಿದೆ ಇಮಲ ಪರಂ ಜ್ಯೋತಿ ಶಾತಿಶಯ ನಿರುಪಾಧಿಕವಾಗಿರುತ್ತೆ, ಅಣು ಮಾತ್ರ ಚಣರೆ ಇಲ್ಲದಂತೂ ಬರೀತಾರೆ. ಅಂಥ ಜ್ಞಾನ ಒಮ್ಮೆ ಸಿಕ್ಕಿ ಬಿಡ್ತಪ್ಪ ಅಂತಂದ್ರ ನಿನಗೆ ಊಟ ಬ್ಯಾಡ, ನಿದ್ದೆ ಬ್ಯಾಡ, ನೀರಡಿಕೆ ಬ್ಯಾಡ, ಹಂಗ ನೀ ಲೋಕದೊಳಗೆ ಬದುಕಲಿಕ್ಕೆ ಬರ್ತದ. ಹಂಗ ಬದುಕಿರತಕ್ಕಂಥ ಪುಣ್ಯಾತ್ಮ ಒಂದು ಮಾತು ನೆನಪು ತಂದು ಕೊಟ್ಟ ನನ್ನ ಪ್ರವಚನಕ್ಕೆ ಮಂಗಲ. ಹಂಗ ಜ್ಞಾನಿ ಹಂಗ ಬದುಕ್ತಾನಂತ ಕೇಳಿದ್ರ ಜಗದ್ಗುರು ಸಿದ್ಧಾರೂಢರ ಕರಸಂಜಾತರಾಗಿರ್ತಕ್ಕಂಥವ್ರು, ನಾ ಮಾತಾಡಿ ಕೆಟ್ಟಿನಪ್ಪ ನೀ ಮೌನಿರಂತ ಹೇಳಿದ್ರಂತ. ಜಗದ್ಗುರು ಗುರುನಾಥರೂಢರು ಏಸೋ ಕಾಲ ಮೌನ ಇದ್ರಂತ. ನೀರು ಕೊಟ್ರ ಬಾಯಾಗಿಟ್ಕೊಳ್ಳೋರು, ನೋಟ್ ಕೊಟ್ರ ಹಿಡ್ಕೊಂಡು ಕೊಂಡವ್ರ. ಒಮ್ಮೆ ಕಾಲ್ಮಡಿ ತೊಂದರೆಯಾಗಿ ಹೊಟ್ಟೆ ಉಬ್ಬಿ ಮುಂದೆ ಮುದ್ದಿ ಬಂದಿತ್ತು. ನೆಮ್ಮಿ ನಿಜ ಒಡಿವರಿಪದೆಯ ಮುಕ್ತಿ ಮನುಜ ನಿನಗೆ. ಸುಮ್ಮನೆ ಬಂದ ಗುರು ಹೇಳಿದ ತಿಳ್ಕೊಂಡ್ರು. ಅವಾಗ ಯಾರೋ ಬಂದು ಅಪ್ಪಗಳಿಗೆ ಕಾಲ್ಮಡಿ ತೊಂದರೆ ಆಗೈತೆ ಅಂತೇಳಿ ಆಸ್ಪತ್ರೆಗೆ ತಗೊಂಡು ಹೋಗ್ತಾರೆ.
ಜನನೇಂದ್ರಿಯ ಒಳಗ ತಾಮ್ರದ ಕಡ್ಡಿ ಹಾಕ್ತಾನ ಡಾಕ್ಟರ್. ಆವಾಗ ಸುಮ್ಮ ಕೂತಿದ್ರು ಅವ್ರು. ಉಬ್ಬಿದಾಗ ಸುಮ್ಮ ಕೂತಿದ್ರು. ಬಕೆಟ್ ಗಟ್ಲೆ ಹೊರಗೆ ಬಂದಾಗ ಸುಮ್ಮ ಕೂತರು. ಡಾಕ್ಟರ್ ಸಾಷ್ಟಾಂಗ ನಮಸ್ಕಾರ ಹಾಕಿದಂತ. ಇದನ್ನು ಮೂರ್ತಿನೋ ಏನು ದೇವ್ರು ನನಗೇನು ತಿಳಿದ್ರು. ಒಬ್ಬ ಬ್ರಹ್ಮಜ್ಞಾನಿ ಶರೀರ ಮುಂದಿಟ್ಟು ಅರಿತಾನ. ಆತ್ಮಜ್ಞಾನಿ ಶರೀರ ತನ್ನ ತಾನ ಮುಂದಿಟ್ಟು ಅರಿಲಿಕ್ಕೆ ಪ್ರಾರಂಭ ಆಗ್ತಾನ. ನಾ ಬ್ಯಾರೆ ನೀ ಬ್ಯಾರೆ, ಶರೀರ ಬೇರೆ ನಾ ಬ್ಯಾರೆ ನಾ ಬ್ಯಾರೆ. ಅದಕ್ಕೆ ಬಂಧುಗಳೇ, ಈ ಶರೀರ ಅದಕ್ಕೆ ಹೇಳ್ತಾರ ಏನು ಅಂತಕ್ಕಿದ್ರೆ ಜೀವ ಇರುವಾಗಲೇ, ಶರೀರ ಇರುವಾಗಲೇ ಸಾಯ್ಬೇಕಂತ. ಶರೀರ ಇರುವಾಗನ ಸಾಯ್ಬೇಕಂದ್ರ ಪುಣ್ಯಾತ್ಮರು ಒಂದು ಮಾತು ಹೇಳ್ತಾರ. ಯಾರಿಗೆ ಮುಕ್ತಿ ಅಂತ ಕೇಳಿದ್ರ, ಈ ಶರೀರ ಇದ್ದಾಗ ಆಸೆಗಳೆಲ್ಲ ಸತ್ತು ಅಂದ್ರ ಅವ ಪರಮಜ್ಞಾನಿ. ಈ ಶರೀರ ಇದ್ದಾಗನ ಆಸೆಗಳೆಲ್ಲ ಸತ್ತು ಅಂದ್ರ ಪರಮಜ್ಞಾನಿ. ಆ ಶರೀರದ ಸಾವು ಬಂದ್ರು ಕೂಡ ಆಸೆ ಎಲ್ಲ ಉಳ್ಕೊಂಡಿದ್ರ ಅವನೇ ಅಜ್ಞಾನಿ ಅಂತಕ್ಕಂಥ ಮಾತು ಬರೀತಾರ ಪುಣ್ಯಾತ್ಮರೇ. ಅದಕ್ಕೆ ನಿಜಗುಂಡ್ರ ಕಳಕಳಿ ಏನು ಅಂತ ಕೇಳಿದ್ರೆ, ಸುಮ್ಮನೆ ಕಾಲವನ್ನು ಕಳೆದು ಸಾಯಿದುಚುತ್ತವೆ ನೆಮ್ಮಿ ನಿಜ. ಅವಿವೇಕಿ ವಿವೇಕಿ. ವಿವೇಕಿ ಏನ್ ಮಾಡ್ತಾನಂತ ಕೇಳಿದ್ರೆ ಪುಣ್ಯಾತ್ಮರೇ, ಜ್ಞಾನದ ಹಾದಿ ಒಳಗೆ ನಡೀತಾರೆ. ನೋಡ್ಬೇಕ್ರ, ಜಾಣರಿಗೆ 3 ದಾರಿ, ಜಾಣ ಕೋಣರಿಗೆ 2 ದಾರಿ, ಕ್ವಾಣಿಗೆ 1 ದಾರಿ. ಅದು ಇದರ ಬರ್ತತಿ, ಇದು ಡಕ್ ಅಂತ ತಲೆ ಹೊಡ್ಕೊತಾವ. ತಿಳ್ಕೊಂಡವ್ ಏನ್ ಮಾಡ್ತಾನಪ್ಪ, ಬಿಟ್ಟು ಪರಬಾರಿ ಹೋಗ್ತಾನ. ನನ್ಗೆ ಯಾಕೆ ಬೇಕಪ್ಪ? ಇದು ತಿಳುವಳಿಕೆ. ಬಲ್ಲವ ಜಾಣ ಅಂತ ಕರೀತಾರೆ. ಅಂತ ಜಾಣರಾಗ್ತಕ್ಕಂಥ ಸಮಯವನ್ನ ಬೀರೇಶ್ವರ ನಮಗೂ ನಿಮಗೂ ಕೊಡ್ಲಿ. 5 ದಿನಗಳ ಪರ್ಯಂತರವಾಗಿ ನಾನು ಸೇವೆ ಮಾಡತಕ್ಕಂಥ ಸಂದರ್ಭದಲ್ಲಿ, ನಾನು ಆವೇಶ ಭರಿತದಲ್ಲಿ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ನನ್ನ ನಾಲಿಗಿಂದ ಏನಾದರೂ ಶಬ್ದ ನಿಮ್ಗೆ ತಪ್ಪು ನಿಮ್ಮ ಕಿವಿಗೆ ಬಡ್ದಿದ್ರೆ ದಯವಿಟ್ಟು ನಿಮ್ಮ ಮನೆ ಮಗನಾಗಿ ಸ್ವೀಕಾರ ಮಾಡ್ರಿ. ನಾನು ಕಳಕಳಿವಿಷ್ಟೇ. ಇವತ್ತು ರಾತ್ರಿ 11 ಗಂಟೆ ಆಗ್ಯದ. ನಮ್ಮ ಶಿರಸು ಹೇಳಾಕತ್ತಿದ್ರೆ, ಅಪ್ಪಗಳು ನೀವೆಲ್ಲ 20 ಲಕ್ಷ ಖರ್ಚು ಮಾಡಿ ಮಂದಿನ ಕುಣಸಾಕತ್ತಿದ್ರೆ ಕರೆ, ಇಲ್ಲಿ ಯಾರು ಹೇಳವ್ರು ಇಲ್ಲಿಕ್ಕೆ ಒಂದು ಕೂಸು ಸಹಿತ ಎದ್ದು ಹೋಗಿಲ್ಲ 3 ತಾಸು ಕೂತಾರಂದ್ರೆ ನಿಜವಾದ ಪುಣ್ಯಾತ್ಮರ. ಅಡಹಟ್ಟಿ ಗ್ರಾಮದ ಜನ ಭಾಗ್ಯವಂತರು. ನಿಮ್ಮೂರಿಗೆ ಒಂದು ಅವಕಾಶ ಸಿಕ್ಕದಲ್ಲ, ನಾನು ಭಾಗ್ಯವಂತ ಹೇಳ್ತಾ ಇದ್ದೀನಿ. ಯಾಕಂದ್ರೆ ತಿಳ್ಕೊಳ್ಳೋರಿಗೆ ಮುಂದನ್ನು ಹೇಳಬೇಕಾಗ್ತದೆ. ಇಲ್ಲಿ ಪುಣ್ಯಾತ್ಮರೇ, ನಮ್ಮ ಬೀರಪ್ಪ ಕಾಕ ಹೇಳ್ತಾರೆ, ಅಪ್ಪ ಏನ್ ನೋಡ್ರಿ, ನಾವ್ ಯಾವಾಗ ಪ್ರವಚನ ಹಚ್ಚಿಲ್ಲ, ಪುರಾಣ ಹಚ್ಚಿಲ್ಲ ಅಂದ್ರೆ ಗಾಳಿ ನಿಮ್ಮದು ಬಡದತ್ತೆ ಅಂದ್ರೆ ಇವರು ಸುದ್ದಾಗಿ ಬಿಟ್ಟಾರ. ಇದೇ ಹಾಲು ಮತ್ತು ಪರಂಪರೆ ಭಾಳ ಕಡೆ ಅದಾವ. ಕ್ವಿಂಟಲ್ ಗಟ್ಲೆ ಭಂಡಾರ ಹಾರಿಸ್ತಾರ, ಕೂಗ್ ಹೊಡಿತಾರ. 20 ಮಂದಿ ಕುಡ್ದವ್ರು ಹೆಂಗ್ ಬರ್ತಾರೆ, 20 ಮಂದಿ ಹಿಂಗ್ ಹೋಗ್ತಾರ. ಅದೇ ಬೀರಲಿಂಗೇಶ್ವರ ಹಾಲು ಮತ್ತು ಸಮಾಜದಾಗ ಒಬ್ಬ ಮನುಷ್ಯ 5 ದಿನದಿಂದ ಕುಡಿದು ನನ್ನ ಎದುರಿಗೆ ಬಂದವ್ ನೋಡಿಲ್ಲ. ಇದು ಪುಣ್ಯಾತ್ಮರ ಸಾರ್ಥಕದ ಬದುಕು. ಇದು ಸಾರ್ಥಕ ಬದುಕು. ಅದಕ್ಕೆ ಬೀರಲಿಂಗೇಶ್ವರ ಕಮಿಟಿಯವರಿಗೆ ಎಷ್ಟು ಅಭಿನಂದನೆ ಹೇಳಿದ್ರು ಕಡಿಮೆತ್ತಿ. ಇದೇ ರೀತಿ ಪುಣ್ಯ ಎಲ್ಲರ ಜೊತೆಯಾಗಿ ಬೆರೀರಿ. ಭಂಡಾರಕ್ಕ ಜಾತಿಲ್ಲ, ಕಂಬಳಿಗೆ ಕುಲ ಎಲ್ಲ ಪುಣ್ಯಾತ್ಮರೇ. ಭಂಡಾರ ಎಲ್ಲಾರು ಮನ್ಯಾಗ ಬೇಕಾಗ್ತದ, ಕಂಬಳಿ ಎಲ್ಲರಿಗೆ ಹಾಸಾಕಬೇಕಾಗ್ತದ. ಅದಕ್ಕೆ ಸುಮ್ಮ ನಾವು ಇಟ್ಕೊಂಡು ಹೊಂಟಿದೀವಿ. ಆದರೆ ಈ ಮೂಲ ಸಿದ್ಧ ಪುರುಷರು ಧರಣಿಗೆ ಬರೋ ಕಾಲಕ್ಕೆ ಪರಮಾತ್ಮನಿಂದ ಏನು ವರ ಪಡ್ಕೊಂಡು ಬಂದಾರತ್ತ ಕೇಳಿದ್ರ, ಇಡೀ ಭಕ್ತ ಕೋಟಿಗೆ ಭಾಗ್ಯ ಕೊಡು, ನನ್ನ ಮಕ್ಕಳಿಗೆ ಬಡತಾನ ಇಡು ಅಂತ ಬೇಡ್ಕೊಂಡು ಬಂದಾರ. ಅಂತ ಭಾಗ್ಯವೇದಾತ ಬೀರೇಶ್ವರರು ಈ ಊರಾಗ ಬಂದು ಇಂಥ ಅದ್ಭುತವಾಗಿರತಕ್ಕಂಥ ಲೀಲೆಗಳು ನಿತ್ಯನೂ ನಡೀತಾವ. ಇಲ್ಲಿ ಕೂತಾರ ಗೌಡ್ರ ಮನೆಗೆ ನೀನು ಪ್ರಸಾದಕ್ಕೆ ಹೋಗಿದ್ದೀವಿ ನಾವು. ಅಪ್ಪಗಳು ನಾನು ಬಂದ ತಕ್ಷಣ ಬೀರೇಶ್ವರ ಕಾಲು ಬಿದ್ದೀನಿ. ನಾನು ಕಬ್ಬು ಒಣಗಾಕತ್ತೈತಿಪ್ಪ, ನೀರು ಇಲ್ಲಾಗೈತಿ. ನಾ ಪುರಾಣ ಕೀಳು ಹೊಳ್ಳಿ ಬರೋಟಿಗೆ ನಮಗೆ ಮಳೆ ಆಗಿರು, ನೀನು ಊಟಕ್ಕೆ ಕರ್ಕೊಂಡಾಗ ಮಳೆ ಆಗೈತೆ ಅಂತ ಅವರ ಹೇಳಾಕತ್ತೀವಿ. ನಾವೇನು ಇಚ್ಛಾ ಮಾಡ್ತೀವಲ್ಲ ಅದನ್ನು ಕೊಡ್ತಕ್ಕಂಥ ಭಗವಂತದನ. ಅದಕ್ಕೆ ಬಂಧುಗಳೇ, ನೀವು ಕರೆದಾಗ ನಾ ಬರಾಕತ್ತೇನಿ, ನಾವು ಕರೆದಾಗ ನಿಮ್ಮ ಮಠ ಅದ, ನಮ್ಮ ಮಠ ಅಲ್ಲ. ಆಗಲೇ ಶಿವಣ್ಣ ಹೇಳಿನ, ಯಾಕೋ ನಿಮ್ಮದು ಭಾಳ ಹಿಂದೆ ಉಳಿಯಾಕತ್ತೈತಿ. ಒಂದು ಮಾತು ಹೇಳಿ, ದೊಡ್ಡ ಕಿಮ್ಮತ್ತಿನ ಮಾತು ಹೇಳೋರು. ಬುದ್ಧಿ ಕಾಗದ ನನ್ನ ಹೆಸರುಕ್ಕಿಂತ ನಿಮ್ಮ ಮನದಾಗದಿಲ್ಲ, ಇದಕ್ಕಿಂತ ದೊಡ್ಡದು ಏನು? ಇದು ಪುಣ್ಯಾತ್ಮರ ಅಧ್ಯಾತ್ಮ ಮನುಷ್ಯ. ಇಲ್ಲಿ ಇನ್ನೊಬ್ರು ಕೂತಾರ ಅಲ್ಲಿ ಆಗಲೇ ನಾನು ಅಡಳಟ್ಟಿಗೆ ಹೋಗಿದ್ವಿ ನಾವು. ಎಷ್ಟು ಪ್ರೀತಿ ಅವ್ರದ್ರು. ಒಂದುಗಳೇ ತಿರ್ಸೈಲ ಇವರು ಹಾಡ ಇವರೆಲ್ಲ ಕೇಳಿ ಬೇಕ್ರಪ್ಪ ಇಂಥದ್ದು ಬೇಕು ಅಂತಕ್ಕಂಥ. ಸಿದ್ಧಾರೂಢ ಅಜ್ರ ಚರಿತ್ರೆ ನನಗೆ ಗೊತ್ತೈತಿ, ನಿಮ್ಮ ಪುರಾಣದವ್ರಿಗೆ ಏನ್ ನಾಟ ಹೇಳಿ ಶಿರಸು ತಿಳ್ಕೊಂಡು ಇಲ್ಲಿ ಸಾವುಕಾರ ಕೂತಾರ ಕಿನಾಗ ಹೇಳ್ತಿರತ್ತ. ಇದಕ್ಕೆ ಪುಣ್ಯಾತ್ಮರೇ, ಆ ಸಿದ್ಧಾರೂಢ ಅಜ್ಜನ ಚರಿತ್ರೆ ಹೆಜ್ಜೆ ಹೆಜ್ಜೆಗೂ ಕೂಡ ಕೇಳ್ತಾ ಹೋದ್ರು. ಒಂದು ಶಾಪ ಕೊಟ್ಟದ್ದು ಎಲ್ಲಿ ಇಲ್ಲ ಬಂಧುಗಳೇ, ಒಂದೂ ಶಾಪ ಕೊಟ್ಟದ್ದು ಎಲ್ಲಿ ಇಲ್ಲ. 27 ದೇಶದ ರಾಜ್ಯರ ಸಿದ್ಧಾರೂಢಗೆ ಶಿಷ್ಯರಿದ್ರು. 27 ದೇಶ. ಅಂಥದ್ದು ಪುಣ್ಯಾತ್ಮರೇ, ಅವ್ರದ್ದು ಎಷ್ಟು ಹೇಳು ಕಡಿಮೆ ಐತಿ. ಕೊನೆಗೆ ಅವ್ರ ಹೆಸರು ನೆನಪು ತೆಗೆದಿದ್ದಾಗ ಬೀದರ್ ಶಿವಕುಮಾರ್ ಅಪ್ಪರ ಆಶ್ರಮಕ್ಕೊಬ್ಬ ಹೆಣಮಗಳು ಬಂದು ದುಂಡ್ರಿಕೆ ಉಳ್ತಿಳತ್ತು. ದುಂಡ್ರಿಕೆ ಯಾಕೆವ ಅಂತ ಕೇಳಿದ್ರಂತ. ಆಕೆಗೆ ಬ್ರೇನ್ ಟ್ಯೂಮರ್ ಆಗಿತ್ತಂತ. ಇಲ್ಲೆಲ್ಲ ಹಳ್ಳ್ಯಾಗ ತೋರಿಸಿದಾಗ ಬೆಂಗಳೂರು ನಾರಾಯಣ ಆಸ್ಪತ್ರೆಗೆ ಬರೆದು ಕೊಟ್ಟಿದ್ರಂತ.
2 ಲಕ್ಷ ಕಟ್ಟಿದ್ರಂತ. ಕಟ್ಟಿ ರಾತ್ರಿ ಪುಣ್ಯಾತ್ಮರು ಹೇಳಿದ್ರಂತ ಆಪರೇಷನ್ ಮಾಡ್ಬೇಕಾಗ್ತದ, ತಲೆಯೆಲ್ಲ ಬೋಳಿಸ್ಬೇಕಾಗ್ತದ. ಹೆಣ್ಮಗಳ ಸಿದ್ಧಾರ್ಥ ಅಜ್ಜನ ಫೋಟೋ ತಗೊಂಡು ಹೇಳಿದಳಂತ, ನಾ ಮುತ್ತೈದೆ ಇರು ಕಾಲಕ್ಕನ ನನಗ ಆ ಕೆಟ್ಟ ಭಾಗ್ಯ ತಂದ್ಯಪ್ಪ ಅಂತ ಕಣ್ಣೀರ್ ಹಾಕಿದ. ನಾ ಮುತ್ತೈದಿರು ಕಾಲಕ್ಕ ತಲೆ ಬೋಳಿಸ್ಕೊಳ್ ತಂದಿಟ್ಲೆ ನನಗ. ಖರೆ ನೀ ಲೋಕದೊಳಗ ದೇವ್ರ ಅನ್ನೋದು ಇದ್ದಿ ಅಂದ್ರ, ನಾ ನಂಬಿದ ಸತ್ಯತ್ತಂದ್ರ ನನ್ನ ಮುತ್ತೈತನಕ ಧಕ್ಕೆ ಹತ್ತಬಾರ್ದತ್ತು ಬೇಡ್ಕೊಂಡಳ. ಮುತ್ತೈತನಕ ಧಕ್ಕೆ 1 ತಾಸು ಬಿಟ್ಟು ಹೇಳ್ತಾಳೆ, ಹೆಣ್ಮಗಳ ತಲೆ ಒಡಿದ ಒಂದು ಇರಿವಿ ಸಹಿತ ಕಡದಷ್ಟು ನೋವಿಲ್ಲ, ತಲೆ ಕಡಿಮೆ ಆಯ್ತಂತ. ಮುಂಜಾನೆ ಅದ್ ಹೆಣ್ಮಗಳು ಹೋಗ್ಯಪ್ಪ, ನಾನು ಆಪರೇಷನ್ ಮಾಡೋಕ್ಕಿಂತ ಮೊದಲ ಇನ್ನೊಮ್ಮೆ ಚೆಕ್ ಮಾಡಿ ನೋಡ್ರಿ ನನ್ನ ತಲೆ, ಯಾಕೋ ಒಟ್ಟು ರಾತ್ರಿ ಹೊಡಿದು ಬಂದಾಗಿ ಬಿಟ್ಟತಿ, ಇನ್ನೊಮ್ಮೆ ಚೆಕ್ ಮಾಡಿ ನೋಡ್ರಿ ಅಂದಾಗ ಅದೇ ಡಾಕ್ಟರ್ ಸ್ಕ್ಯಾನಿಂಗ್ ಮಾಡಿ ನೋಡ್ತಾನ, ಯವ್ವ ನೀನು ಯಾವ ಬ್ರೈನ್ ಟ್ಯೂಮರ್ ಇಲ್ಲ, ಏನೂ ಇಲ್ಲ, ಆಪರೇಷನ್ ಸುಳ್ಳಾಗೈತಿ, ನೀನು 2 ಲಕ್ಷ ರೂಪಾಯಿ ತಗೊಂಡು ಹೊಳ್ಳಿ ಹೋಗೋದು ತಿಳ್ಕೊಂಡು ಕಳಿಸಿದ್ರಂತ. ಆಕೆ ಬಂದು ಬೀದರ ಮಟ್ಟದಾಗ ದುಂಡ್ರಿಕಿ ಉಳ್ಳಾಗಿ ಹೇಳಿದ್ರಂತ, ನಮ್ಮಪ್ಪ ನನ್ನ ಮುತ್ತೈದು ಕೊಟ್ಟನ ಜೀವಂತದಾನ. ಅಂತ ಯುಗ ಪುರುಷರನ್ನ ಜಾತಿ ಮತ ಪಂಥ ಎಲ್ಲ ಸೀಮೆ ತೆಗೆದೋಗದು ಈ ಧರೆಗೆ ಬಂದಿರತಕ್ಕಂಥವ್ರು. ಅಂಥವ್ರ ಆಶೀರ್ವಾದ ಅನುಗ್ರಹ ಪಡ್ಕೊಂಡು ನಾವೆಲ್ಲರೂ ಒಳ್ಳೆ ಪುಣ್ಯಾತ್ಮರು, ಹೃದಯವಂತ ಮಾನವೀಯತೆ ಮುಳ್ಳ ಮನುಷ್ಯರಾಗೋ ಬದುಕೋಣ ಅಂತಕ್ಕಂಥ ಮಾತನ್ನು ಹೇಳಿ, ಅಂಥ ಬದುಕುವ ಭಾಗ್ಯವನ್ನ ಬೀರೇಶ್ವರರು ಬಸವಾದೀಶ್ವರನವರು ನಮಗೂ ಕರುಣಿಸಲಿ, ನಿಮಗೂ ಕರುಣಿಸಲಿ ಅಂತಕ್ಕಂಥ ಮಾತನ್ನು ಹೇಳಿ, ಯಾಕಂದ್ರೆ ನಮ್ಮ ಕಡೆ ಬಂದ್ರೆ ಪುಣ್ಯಾತ್ಮರೇ ಮನೆಗಳಿಗೆ ಗಾಡಿ ಕೊಟ್ಟು ಕಳಿಸಿರಿ, ಪುರಾಣಕ್ಕೆ ಬರುವಾರ ನಮ್ದ ಗಾಡಿ ಕೊಟ್ಟು ಕಳಿಸಿರ್ವಿ. ಆದ್ರೆ ನಿಮ್ಮಲ್ಲಿ ನೋಡಿ ಎಷ್ಟು ಜನ ಕೊಡ್ತಾರೆ, ಎಲ್ಲಿ ಅಡ್ಡಳಿಟ್ಟಿ ಎಲ್ಲರೂ ಬಂದಾರ, ಇವತ್ತು ಬರ್ತೀವಿ ಬುದ್ಧಿ, ಇವತ್ತು ಬರ್ತೀವಿ ಅಂತೇಳಿ. ಅದಕ್ಕೆ ಅವ್ರೊಂದು ಬೇಡಿಕೆ ಇಟ್ಟಾರ, ನಮ್ಮ ಶ್ರೀಶೈಲ ಒತ್ತಾಡ್ತಾರ ಆತಾರ, ಮುಂದಿನ ವರ್ಷ ಆಡಳಹಟ್ಟಿಗೆ ನೀವು ಬರಬೇಕಂತ ಹೇಳ್ಕೊಂಡು ನೋಡೋಣ. ಆ ಬಸವೇಶ್ವರ ನಮ್ಗೆ ಅವಕಾಶ ಕೊಟ್ಟಂದ್ರ ಮತ್ತು ನನಗೂ ಆಯುಷ್ಯ ಇಡ್ತಾನ ಅನ್ನೋದು ಗ್ಯಾರಂಟಿ. ನೀವು ಕರ್ಯಾಕತ್ತೀರಿ ಅಂದ್ರೆ ಇಲ್ಲ, ಯಾಕಂದ್ರೆ ಕ್ಷಣ ಆಯ್ತಿದು, ನೀರ ಮೇಲಿನ ಗುರುಳಿ ಅಂತ ಕರಿತೀರಿಲ್ಲ, ಅದಕ್ಕೆ ಆ ಬಸವೇಶ್ವರ ಅಂತ ಅವಕಾಶನ ಕೊಡ್ಲಿ. ನಾನು ಯಾಕೆ ಈ ಸೀಸನ್ನ ಕಾರ್ಯಕ್ರಮ ಹಿಡಿದಿಲ್ಲ ಅಂದ್ರೆ, ನಮ್ಮ ಮಠದೊಳಗೆ 150 ಮಕ್ಕಳು ಇರ್ತಾವ, ಅನಾಥು ಬಡವರು, ಅವ್ರಿಗೆಲ್ಲ ದಾಸೋಹ ಸಲುವಾಗಿ ಒಂದು 80-70-90 ಕ್ವಿಂಟಲ್ ಅಕ್ಕಿ, ಗೋಧಿ, ಒಂದು 60 ಕ್ವಿಂಟಲ್ ಅಕ್ಕಿ, ಜೋಳ ಹಿಂಗೆಲ್ಲ ಕೂಡಿಸೋ ಸಂದರ್ಭ ಇದೇ 2 ತಿಂಗಳದಾಗ ನಾನು ಭಿಕ್ಷಾಕರಿಗೆ ಆಡ್ತಿರ್ತೇನೆ. ಆ ಒಂದು ಸಂದರ್ಭ ಇರೋದ್ರಿಂದ ನಾನು ವಿಶೇಷವಾಗಿ ಹೊರಗಡೆ ಕಾರ್ಯಕ್ರಮ ಹಿಡಿದಿಲ್ಲ. ಮತ್ತು ನಮ್ಮ ಮಠದ 7 ದಿನ ಕಾರ್ಯಕ್ರಮದಳು ವಿಶೇಷ ಏನೋ ಒಂದು ಹೊಸತನ ನಡೀತಿರ್ತದೆ ನಿಮ್ಮೆಲ್ಲರ ಸಹಕಾರದಿಂದ. ಯಾಕಂದ್ರೆ ಬಹುತೇಕ ಪುಣ್ಯಾತ್ಮರೇ ಇದೇ ಗುಡ್ಡದಾಗ ನಿಮ್ಮ ಅಡಳಹಟ್ಟಿ ಗ್ರಾಮದ ಒಂದು ಬಯಲು ರಂಗದೊಳಗೆ ಅಪ್ಪುಗಳ ಪ್ರವಚನ ಹಚ್ಚಿದ ನಾನು ಉದ್ಘಾಟನೆಗೆ ಬಂದೀನಿ. ಎಷ್ಟು ಪ್ರೀತಿ, ಎಷ್ಟು ಜನ ಕೂಡಿದ್ರು ಬಹುತೇಕ. ಅಲ್ಲಿ ಆಗಳ ಒಬ್ರು ಮಾತಾಡ್ತಿದ್ರು, ಅಲ್ಲಿ ನೆಗ್ಗಿನ ಮೂಳು ಬೆಳಿತಿದ್ವಿ, ಇವತ್ತು ಕಬ್ಬ ಹಚ್ಚಲತ್ತಾರ. ಯಾವುದು ಸಿದ್ದೇಶ್ವರಪ್ಪಗಳ ಪಾದ ಪರ್ಶದಿಂದ ಭೂಮಿ ಪವಿತ್ರ ಆಗ್ತದ. ಯಾಕಂದ್ರೆ ಈ ನಾಡುಗಳು ನಿಜವಾಗಿ ಪುಣ್ಯಾತ್ಮರವರು ನಿರಾಭಾರಿಯಾಗಿ ಹೋಗ್ಯಾರ, ಏನೂ ಬಯಸಲಿಲ್ಲ, ಜಗತ್ತಿಗೆ ಒಳಿತು ಆಗಲಿ ಅಂತಕ್ಕಂಥ ಆಸೆಯನ್ನ ಇಟ್ಟು ಹೋಗಿರ್ತಕ್ಕಂಥ ಅಪ್ಪುಗಳು ತುಳಿದ ಭೂಮಿ ಒಳಗೆ ನಾವು ಬದುಕಾಕತ್ತಿದ್ದಿಲ್ಲ, ನಾವೇ ಭಾಗ್ಯವಂತರು ಅಂತಕ್ಕಂಥ ಮಾತೇನು ಹೇಳಿ ನಮಗಿಲ್ಲಿ ಕರೆಸಿ ಬಹಳ ದೊಡ್ಡ ಗೌರವ ಸನ್ಮಾನದೊಂದಿಗೆ ಈ ಕಾರ್ಯಕ್ರಮ ಮಾಡ್ಲಿಕ್ಕೆ ಆಯೋಜನೆ ಮಾಡಿ ಕೊಟ್ಟಿರಿ. ನಮ್ಮ ಸಂಗೀತಗಾರರು ಬಹಳ ಪ್ರೀತಿಯಿಂದ ನೋಡ್ಕೊಂಡಿರಿ. ಅವ್ರು ಹಾಡ್ತಕ್ಕಂಥ ಹಾಡು ಕೂತಾರ ನಮ್ಮ ಚೇರ್ಮನ್ರು, ಅವ್ರು ಅಲ್ಲಿ ಭಾಳ ಹಾಡು ಹೆರ್ಸಾಕತ್ತೀರ. ಅವ್ರು ಇಬ್ಬರನ್ನು ಸಂಗೀತಗಾರ ಭೀಮಣ್ಣ ಕೇರಿ ಅಂತ ತಿಳ್ಕೊಂಡು ಬಂಧುಗಳೇ, ಇಂಥವ್ರು ಇರ್ಬೇಕು. ಅದಕ್ಕೆ ಪುಣ್ಯಾತ್ಮರು ಇಂಥವ್ರು ಎಲ್ಲ ಊರಿಗೆ ಒಂದೊಂದು 4 ಮಂದಿ ಹೋಗ್ರಿ ಅಂತ ಹೇಳ್ಯಾರ ಮಂದಿ. ಮತ್ತು ಕೆಟ್ಟ ಕಿಡಿಗೇಡಿ ಮಂದಿ ಇದ್ದಿರತ್ತ, ಈ ಊರು ಬಿಡಬೇಡ್ರಪ್ಪ, ಇಲ್ಲೇ ಎಲ್ಲ ಇರ್ರಿ ಅಂದಿರತ್ತೆ. ಹಂಗೆ ನೀವೆಲ್ಲ ಪುಣ್ಯಾತ್ಮರೇ, ನಾನು ಭಾಳ ಸಲ ಕೇಳೀನಿ, ಅಡಳಹಟ್ಟಿ ಗ್ರಾಮದ ಮತ್ತು ಈ ಅಡ್ಡಳ್ಳಿ ಗ್ರಾಮದ ಇಲ್ಲಿ ನಮ್ಮ ಕರ್ಯಪ್ಪ ಮುತ್ಯ ಕೂತಾನ, 82 ವರ್ಷ ಮ್ಯಾಲಾಗಿರ್ಬೇಕು. ಇನ್ನ 1000 ಡೊಳ್ಳುಗಳಿರ್ಲಿ ನಟ್ ನಡುವ ನಿಂತಿರ್ತಾನ ಮುತ್ಯ ನಟ್ ನಡುವ ನಿಂತ. ಇಡೀ ಪುಣ್ಯಾತ್ಮರ ಹಾಲುಮತ ಸಮಾಜದಲ್ಲಿ ಈ ಡೊಳ್ಳಿನ ವಾಲಗದ ಮೂಲಕ ಈ ಬೀರಲಿಂಗನ ಮೂರ್ತಿ ಮಾಡಿಸಿದ ಲೀಲಾ ನಾನು ಒಂದು 10 ಊರು ವೇದಿಕೆ ಮೇಲೆ ಹೇಳಿರ್ಬೇಕು. ಇವತ್ತು ಸಾಕ್ಷಾತ್ ಬೀರದೇವರು ಅಡ್ಡಳ್ಳಿ ಗ್ರಾಮದ ಜೀವಂತ ಅದಾನ ಅನ್ನೋದಕ್ಕೆ ಇದೇ ಕುದುರೆ ಮೂರ್ತಿನ ಸಾಕ್ಷಿ ಬಂಧುಗಳೇ. ಕರ್ಣಿ ಮಜಲ್ ಇರ್ಬೋದು, ಇವ್ರು ಹೆಂಗ್ಯಾಂಗ ಈ ಬಾರಿಸ್ತಿದಿಲ್ಲ ತಬಲ, ಅವ್ರು ಹಂಗಂಗೆ ಅಲ್ಲಿ ಮುಕ್ತ ಹಾಕ್ತದೆ. ಅದು ಯಾರಿಗೆ ಸಿಗುವುದಿಲ್ಲ. ಕಲೆ ಅಂತಕ್ಕಂಥದ್ದು ಪುಣ್ಯಾತ್ಮರೇ ಕೈ ಮಾಡಿ ಕರೀತದ, ಒಬ್ಬರು ಮಾತ್ರ ತಗೋತೈತಿ ಅಂತಕ್ಕಂಥ ಮಾತು ಹೇಳಿ ತಾಯಂದಿರಿಗೆ ತಮ್ಮೆಲ್ಲರಿಗೆ ನಾವು ಬೀರೇಶ್ವರ್ಲಿ ಬಸವೇಶ್ವರ್ಲಿ ಏನು ಬೇಡ್ಕೊಳ್ಳೋದಂದ್ರೆ, ನಮಗೊಂದಿಷ್ಟು ಸಕಾಲಕ್ಕೆ ಮಳೆ ಕೊಡಪ್ಪ, ಮಳೆಗೆ ಬೆಳೆಗೆ ತಕ್ಕಂಗೆ ಬೆಲೆ, ನಮ್ಮ ರೈತ ಸಂತೋಷದಿಂದ ಇರ್ಬೇಕು. ಯಾವಾಗ ಭೂಮಿ ತಾಯಿ ಹಸಿರು ಸೀರೆ ಉಟ್ಕೊಂಡು ಆಕೆ ನಕ್ಕೋತೆ ಅಂತಂದ್ರೆ ಆಕೆ ಮಗ ಖುಷಿದಿಂದ ಇರ್ತಾನ. ಅಂತ ಮಗನನ್ನು ಜೋಪಾನ ಮಾಡ್ತಕ್ಕಂಥ ಅವಕಾಶ ಎಲ್ಲರಿಗೆ ಸಿಗಲಿ ಅಂತ ಹಾರೈಸಿ ನಮಗೆ 2 ಕೈಗಳು ಮುಗಿದು ನಮಸ್ಕಾರ ಮಾಡಿ ನನ್ನ ಪ್ರವಚನಕ್ಕೆ ಮಂಗಲ.